ಸೊ ಎಲ್ರಿಗೂ ನಮಸ್ಕಾರ ಪ್ರೇಕ್ಷಕರೇ, ನಾನು ನಿಮ್ಮ ಕೃಪಾ. ನೋಡಿ, ವೃಷಭ ಲಗ್ನ ಅಥವಾ ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಕಾಣಿಸ್ಕೋತಾ ಇದ್ದರೆ, ಅಥವಾ ಪದೇ ಪದೇ ಶತ್ರುಗಳಿಂದ ತೊಂದರೆ ಆಗ್ತಾ ಇದ್ದರೆ, ಅಥವಾ ಮಾಡುವಂತಹ ಕೆಲಸದಲ್ಲಿ ತುಂಬ ಅಡೆತಡೆಗಳು ಆಗ್ತಾ ಇದ್ದರೆ, ಅಥವಾ ಅವ್ರು ಹೋಗಿ ಏನೋ ಒಂದು ಶುಭ ಕಾರ್ಯಗಳ ಕೆಲಸಗಳನ್ನು ಮಾಡ್ತಿರ್ತಾರೆ, ಅಥವಾ ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇರ್ತಾರೆ, ಅಥವಾ ಯಾವುದೋ ಒಂದು ಕೆಲಸಗಳಿಗೆ ಹೋಗ್ತಿರ್ತಾರೆ, ಅಲ್ಲಿ ಸುಮ್ಮನೆ ಅನ್ನೆಸೆಸರಿಯಾಗಿ ಅನ್ವಾಂಟೆಡ್ ಆಗಿ ಅವರಿಗೆ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಕಪ್ಪುಗಿರುವಂಥ ಹಸುವಿನ ಸೇವೆಯನ್ನು ಮಾಡಿ ಅಂತ ಹೇಳ್ತೀನಿ. ನೀವದು ಹೇಳ್ಬೋದು ಹುಲ್ಲು ತೊಗೊಂಡೋಗಿ ಕೊಟ್ಟೆ ಆ ಥರ ಎಲ್ಲ ಅಂದ್ಕೋಬೇಡಿ. ಹಸುವಿನ ಸೇವೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದಕ್ಕೊಂಚೂರು ನೀರು ಹಾಕಿ ಮೈ ತೊಳೆಯುವಂಥದ್ದು, ಕಾಲುಗಳು ತೊಳೆಯುವಂಥದ್ದು, ಅಥವಾ ಸೆಗಣಿಗೆ ತೆಗೆದು ಹಾಕುವಂಥದ್ದು, ಈ ಥರ ಎಲ್ಲ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡುವಂಥದ್ದು. ಇಲ್ಲಪ್ಪ ನಾವು ದುಡ್ಡು ಕೊಟ್ಬಿಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಡೆಯಲ್ಲ. ಯಾಕಂದರೆ ಕೆಲವೆಲ್ಲ ನಾವು ಯಾವಾಗ ನಿಸ್ವಾರ್ಥತೆಯಿಂದ ಸೇವೆಯನ್ನು ಮಾಡ್ತೀವಿ ಖಂಡಿತವಾಗ್ಲೂ ಅದಕ್ಕೆ ಫಲ ಸಿಗುತ್ತೆ ಅಂತ. ಇದನ್ನು ಸ್ವಾರ್ಥ ಇಲ್ಲದೆ ಮಾಡಿ. ಅಯ್ಯೋ ಇಲ್ಲ ನಮಗೆ 2 ವಾರ ಮಾಡ್ದೋ 3 ವಾರ ಮಾಡ್ದೋ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಯಾವಾಗ ನಿಮಗೆ ಕಪ್ಪು ಹಸು ಸಿಗುತ್ತೆ, ಇದಕ್ಕೆ ಯಾವುದೇ ರೀತಿಯ ದಿನ ಇಲ್ಲ. ಕಪ್ಪು ಈಗ ಯಾರ್ದೋ ಪಕ್ಕದಲ್ಲಿ ಸಾಕಿರ್ತಾರೆ ಅಂತ ಅಂದ್ಕೊಳ್ಳಿ ಕಪ್ಪು ಹಸುನ, ಅದನ್ನು ಹೋಗ್ಬಿಟ್ಟು ನೀವು ಅವ್ರಿಗೆ ಹೇಳ್ಬೋದು, ನೋಡಿ ನಾವು 2-3 ದಿನ ಸೆಗಣಿ ಹೆತ್ತಾಕಬೇಕು ಅಂತಿದ್ದೀವಿ, ಅಥವಾ ಅದಕ್ಕೆ ಹುಲ್ಲು ತಿನ್ನಿಸ್ಬೇಕಂತ ಇದ್ದೀವಿ, ಮೈ ತೊಳಿಬೇಕಂತ ಇದ್ದೀವಿ ಅಂದಾಗ ಖಂಡಿತವಾಗ್ಲೂ ಅವರು ನೀವು ನಿಸ್ವಾರ್ಥತೆಯಿಂದ ಹೋದರೆ ಖಂಡಿತವಾಗ್ಲೂ ಆ ಹಸು ನಿಮ್ಮ ಕೈಲಿ ಮಾಡಿಸ್ಕೊಳ್ಳುತ್ತೆ. ಆಮೇಲೆ ಯಾರು ಆ ಹಸುವಿನ ಮಾಲೀಕರಿರ್ತಾರೆ ಖಂಡಿತವಾಗ್ಲೂ ಆ ಹಸುನ ನಿಮಗೆ ಶುದ್ಧಿ ಮಾಡಲಿಕ್ಕೆ ಕೊಡ್ತಾರೆ ಅಂತ ಹೇಳ್ತೀನಿ. ಹಾಗಾಗಿ ಇಂತಹ ಒಂದು ಕಾರ್ಯಗಳನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಸ್ತ್ರೀಯರಿಗೆ ಬೈಯೋದಾಗಲಿ ಅಥವಾ ಅನೈತಿಕವಾದಂತಹ ಚಿಂತನೆಗಳು ಸಮೇತ ನಿಮಗೆ ಬರಬಾರ್ದು. ಅನೈತಿಕ ಚಟುವಟಿಕೆಗಳೇ ಬೇರೆ, ಚಿಂತನೆಗಳೇ ಬೇರೆ. ಸೊ ಇಂತಹ ಚಿಂತನೆಗಳನ್ನು ಬರದೆ ಇರುವ ರೀತಿಯಲ್ಲಿ ನೀವು ಖಂಡಿತವಾಗ್ಲೂ ಮಾಡಿದ್ದೇ ಆಗಿತ್ತು ಅಂತಂದರೆ ಇದಕ್ಕೆ ನೋಡಿ ಯಾವುದೇ ರೀತಿಯ ಹಣ ಖರ್ಚಿಲ್ಲ. ನಿಮ್ಮ ಏನು ಕಷ್ಟಗಳು, ಆರೋಗ್ಯದ ಸಮಸ್ಯೆಗಳು ಸಮೇತ ದೂರ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಇಂಥ ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು.